ಎಲ್ರಿಗೂ ನಮಸ್ಕಾರ. ಯೂಟ್ಯೂಬ್ ಅಲ್ಲಿ ನೋಡ್ತಿರೋರು ಯೂಟ್ಯೂಬಿಗೆ ವೆಲ್ಕಮ್, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಿರೋರು ಇನ್ಸ್ಟಾಗ್ರಾಮಿಗೆ ವೆಲ್ಕಮ್. ನನ್ನ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಿದ್ರೆ ಫಾಲೋ ಮಾಡಿ. ಸೊ ನಾನು ಇವತ್ತು ನಿಮ್ಮೆಲ್ಲರಿಗೂ ಒಂದು ಸೂಕ್ಷ್ಮವಾದಂತಹ ವಿಚಾರದ ಬಗ್ಗೆ ಹೇಳಕ್ ಬಂದಿದ್ದೀನಿ. ಈ ವಿಚಾರ ನಾನು ಹಿಂದಿನ ವಿಡಿಯೋಗಳಲ್ಲೂ ಹೇಳಿದ್ದೆ, ನೀವು ನನ್ನ ಚಾನಲ್ ಅಲ್ಲಿ ಹೋಗಿ ನೋಡ್ಬೋದು. ಚಿನ್ನದ ದರ ಖಂಡಿತವಾಗ್ಲೂ ಕಮ್ಮಿ ಆಗುತ್ತೆ ಅಂತ ಹೇಳಿದ್ದೆ. ಅದೇ ರೀತಿ ನಾನು ವಿಡಿಯೋ ಮಾಡಿ ಹಾಕಿ ಒಂದು ವಾರದಲ್ಲೇ ಚಿನ್ನದ ದರ ಕಮ್ಮಿ ಆಯಿತು. ಮೇನ್ ಯಾಕಪ್ಪ ಅಂತ ಅಂದ್ರೆ ರಷ್ಯಾ ಮತ್ತು ಅಮೆರಿಕಾದವರು ಇಂಟರ್ನಲ್ ಡೀಲ್ಸ್ ನಡೀತಾ ಇತ್ತು, ಅದಕ್ಕೋಸ್ಕರ ಈಗ ಮತ್ತೆ ಚಿನ್ನದ ದರ ಗಗನಕ್ಕೇರಿದೆ. ಯಾಕೆ ಅಂತ ನೀವೆಲ್ಲರಿಗೂ ಕೂಡ ಗೊತ್ತಿದೆ. ನಡೀತಾ ಇರುವಂತಹ ವಯೋಮಾನ ಏನಂತ ಅಂದ್ರೆ ಇಸ್ರೇಲ್, ಇರಾನ್ ಮತ್ತು US ಅವರು ವಾರ್ ಮಾಡ್ತಾ ಇದ್ದಾರೆ. ಇಸ್ರೇಲ್ ಮತ್ತು US ಇಬ್ರು ಸೇರ್ಕೊಂಡು ಇರಾನ್ ಮೇಲೆ ವಾರ್ ಮಾಡ್ತಾ ಇದ್ದಾರೆ. ಇರಾನಿನ ಸರ್ವೋಚ್ಚ ನಾಯಕ ಅಂತ ಯಾರನ್ನ ನಾವು ಕರಿತೀವಿ ಅವರು ಕೂಡ ವಿಧಿವಶರಾಗಿದ್ದಾರೆ. ಅದೇ ರೀತಿಯಾಗಿ ಎಷ್ಟೋ ಜನ ಸೈನಿಕರು ವಿಧಿವಶರಾಗ್ತಾ ಇದ್ದಾರೆ. ಇಂಟರ್ ಕಂಟ್ರಿ ವಾರ್ ನಡೀತಾ ಇರೋದ್ರಿಂದ ಟ್ರೇಡ್ಸ್ ಎಲ್ಲ ಡೌನ್ ಆಗ್ತಿದೆ, ಮಾರ್ಕೆಟ್ ಹೈ ಆಗ್ತಿದೆ, ಪ್ರೈಸ್ ಕೂಡ ಜಾಸ್ತಿ ಆಗ್ತಿದೆ. ಇದು ಒಂದೇ ಕಾರಣ ಅಲ್ಲ, ಇನ್ನೊಂದು ಮೇಜರ್ ಕಾರಣ ಏನಪ್ಪಾ ಅಂತ ಅಂದ್ರೆ ನಿಮ್ಮೆಲ್ರಿಗೂ ಗೊತ್ತಿಲ್ಲ, ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ್ ನಡುವೆ ನಡೀತಾ ಇರುವಂತಹ ಸಂಘರ್ಷ. ಇದು ನಿನ್ನೆ ಮೊನ್ನೆಯಿಂದ ನಡೀತಾ ಇಲ್ಲ, ಆಲ್ರೆಡಿ ತುಂಬಾ ದಿನಗಳಿಂದನೇ ಬರ್ತಾ ಇರುವಂತಹ ಇದೊಂದು ವಾರ್. ಇವತ್ತು ಮೇಜರ್ ಅಪ್ಡೇಟ್ ಏನಪ್ಪಾ ಅಂದ್ರೆ ನಿಮ್ಮೆಲ್ರಿಗೂ ಗೊತ್ತಿಲ್ಲ, ಅಫ್ಘಾನಿಸ್ತಾನು ಪಾಕಿಸ್ತಾನಿನ ಮೇನ್ ಏರ್ ಬೇಸ್ ಅನ್ನ ಅಟ್ಯಾಕ್ ಮಾಡಿ ಧ್ವಂಸ ಮಾಡಿದ್ದಾರೆ. ಆಪರೇಷನ್ ಸಿಂಧೂರ್ ಆದಾಗ ನಾವು ಭಾರತೀಯರು ಪಾಕಿಸ್ತಾನಿನ ಏರ್ ಬೇಸ್ ಅನ್ನ ನಾವು ಏನ ಟಾರ್ಗೆಟ್ ಮಾಡಿ ನಾವು ಧ್ವಂಸ ಮಾಡಿದ್ವಲ್ಲ, ಸೇಮ್ ಏರ್ ಬೇಸ್ ಅನ್ನ ಇವತ್ತು ಅಫ್ಘಾನಿಸ್ತಾನ ಅವರು ಟಾರ್ಗೆಟ್ ಮಾಡಿ ಪಾಕಿಸ್ತಾನಿನ ಏರ್ ಬೇಸ್ ಅನ್ನ ಧ್ವಂಸ ಮಾಡಿ ಅಲ್ಲಿರುವಂತಹ ಬಾರ್ಡರ್ ಅಲ್ಲಿ ಇರುವಂತಹ ಎಷ್ಟೋ ಜನ ಸೋಲ್ಜರ್ಸ್ ನ ಬಂಧಿಸಿದ್ದಾರೆ. ಪಾಕಿಸ್ತಾನಿಗೆ ಅದೊಂದೇ ಕಡೆಯಿಂದ ಅಲ್ಲ, ಇನ್ನೊಂದು ಕಡೆಯಿಂದ ಬಲೂಚಿಗೆ ಹೋರಾಟಗಾರರು ಕೂಡ ಅವ್ರ ಮೇಲೆ ಅಟ್ಯಾಕ್ ಅನ್ನ ಮಾಡಿದ್ದಾರೆ. ನೀವೆಲ್ಲ ಅನ್ಕೋಬಹುದು ಪಾಕಿಸ್ತಾನ ಹತ್ರ ನ್ಯೂಕ್ಲಿಯರ್ ವೆಪನ್ಸ್ ಇದೆ, ಅವ್ರ ಹತ್ರ ತುಂಬಾ ಇಕ್ವಿಪ್ಡ್ ಆಗಿರುವಂತಹ ವೆಪನ್ಸ್ ಇದೆ, ಆದ್ರೆ ಅಫ್ಘಾನಿಸ್ತಾನ ಅವ್ರ ಹತ್ರ ಏನೂ ಇಲ್ಲ. ಯಾವ ರೀತಿ ಇವರು ಅಫ್ಘಾನಿಸ್ತಾನ ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅಂತ? ಯಾಕೆ ಅಂದ್ರೆ ಅಫ್ಘಾನಿಸ್ತಾನ ಅವ್ರ ಹತ್ರ ಏನೂ ಇಲ್ಲ ಅಂದ್ರೂ ಕೂಡ ಪಾಕಿಸ್ತಾನ ಅವರು ಸ್ಟ್ರಾಂಗ್ ಆಗಿದ್ರು ಕೂಡ ಏನಕ್ಕೆ ಅಫ್ಘಾನಿಸ್ತಾನ ಅವ್ರ ಒಳಗಡೆ ಬರ್ತಾ ಇದೆ ಅಂದ್ರೆ ಫಸ್ಟ್ ಮೇನ್ ಕಾರಣ ಏನಪ್ಪಾ ಅಂದ್ರೆ ಪಾಕಿಸ್ತಾನಲ್ಲಿರುವಂತಹ US ರಾಯಭಾರ ಕಚೇರಿಯನ್ನ ಮುಚ್ಚಲಾಗಿದೆ. US ಪಾಕಿಸ್ತಾನ್ಗೆ ಕೊಡ್ತಾ ಇರುವಂತಹ ಕಂಪ್ಲೀಟ್ ಸಪೋರ್ಟ್ ಅನ್ನ ವಾಪಸ್ ತಗೊಂಡಿದೆ. ಯಾಕೆ ಅಂತ ಅಂದ್ರೆ ಇರಾನಿನ ಸರ್ವೋಚ್ಚ ನಾಯಕ ಸತ್ತಾಗ ಪಾಕಿಸ್ತಾನಲ್ಲಿದ್ದಂತಹ US ರಾಯಭಾರ ಕಚೇರಿ ಮೇಲೆ ಅಟ್ಯಾಕ್ ಆಗಿದೆ. ಇದು ಅಮೆರಿಕಾದವ್ರಿಗೆ ಇಷ್ಟ ಆಗಿಲ್ಲ. ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಕೊಟ್ಟಿರುವಂತಹ ಸಪೋರ್ಟ್ಸ್ ಗಳನ್ನ ವಾಪಸ್ ತಗೊಂಡಿದ್ದಾರೆ. ಸೊ ಇವೆರಡು ಮೇನ್ ರೀಸನ್. ಚಿನ್ನದ ದರ ಮೇಲೆ ಹೋಗ್ತಾ ಇದೆ, ಮತ್ತೆ ಚಿನ್ನದ ದರ ಕೆಳಗಡೆ ಬರುತ್ತೆ. ಅಲ್ಲಿವರೆಗೂ ನೀವೆಲ್ಲರೂ ಕೂಡ ತಾಳ್ಮೆಯಿಂದ ಕಾಯಬೇಕು. ಖಂಡಿತವಾಗ್ಲೂ ಕಮ್ಮಿ ಆಗೇ ಆಗತ್ತೆ. ಅಲ್ಲಿವರೆಗೂ ತಾಳ್ಮೆಯಿಂದ ಕಾದು ಚಿನ್ನವನ್ನ ಖರೀದಿ ಮಾಡಬೇಕು ಅಂತ ನಾನು ಈ ಮುಖಾಂತರ ಎಲ್ರಿಗೂ ಹೇಳ್ತಾ ಇದ್ದೀನಿ. ಇಷ್ಟ ಹೇಳ್ತಾ ಇವತ್ತಿನ ಮಾತು ಮುಗಿಸ್ತೀನಿ. ಎಲ್ರಿಗೂ ಒಳ್ಳೆದಾಗ್ಲಿ. ಜೈ ಹಿಂದ್, ಜೈ ಆಂಜನೇಯ.